ದೇವರ ಪರಿಶುದ್ಧ ನಮಗೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ದಿನ ದೇವರು ನನ್ನನ್ನು ನಿಮ್ಮನ್ನು ಯಾವುದಕ್ಕೋಸ್ಕರ ಆತನು ಕರೆದಿದ್ದಾನೆ. ನಮ್ಮ ಹತ್ರ ಯಾವ ನಡತೆಗಳಿರಬೇಕು, ನಾವು ಯಾವ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ನಾವು ಜೀವಿಸ್ತೇವೆ ಅನ್ನುವಂಥ ರೀತಿಯಲ್ಲಿ ದೇವರು ಈ ವಾಕ್ಯದ ನಿಮಿತ್ತವಾಗಿ ಮಾತನಾಡಲಿಕ್ಕಿದ್ದಾರೆ. ಪ್ರಿಯರಾದ ಮಕ್ಕಳೇ, ಮೊದಲನೇ ತಿಮೋತಿಯವರಿಗೆ ಬರೆದ ಪತ್ರಿಕೆ 6ನೇ ಸಂಧಿ 11ರಿಂದ ಕೆಲ ವಚನಗಳನ್ನು ನಾವು ನೋಡ್ಕೊಳ್ಳೋಣ. ಪ್ರಿಯರಾದ ಮಕ್ಕಳೇ, ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು. ದೇವರು ಇವತ್ತಿನ ನನ್ನನ್ನು ನಿಮ್ಮನ್ನು ಯಾವುದಕ್ಕೋಸ್ಕರ ಕರೆದಲಿದ್ದಾನೆ ಅಂದರೆ, ಪ್ರಿಯರಾದ ಮಕ್ಕಳೇ, ನಿತ್ಯ ಜೀವವನ್ನು ಹಿಡಿಯೋದಕ್ಕೋಸ್ಕರ. ಆ ನಿತ್ಯ ಜೀವ ನಮ್ಮ ಜೀವಿತದಲ್ಲಿ ಯಾವುದಾಗಿರಬೇಕು ಅಂತಂದರೆ ಪ್ರೀತಿ, ಭಕ್ತಿ, ನಂಬಿಕೆ, ಸಾತ್ವಿಕತ್ವ, ಅದೇ ರೀತಿಯಾಗಿ ಸ್ಥಿರಚಿತ್ತ, ಆಮೇಲೆ ಪ್ರೀತಿ. ಇವಿಷ್ಟು ಏನಾಗಿರಬೇಕು ಅಂದರೆ ಮಕ್ಕಳಾದಂತೆ ಪ್ರಿಯರಾದ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಇದನ್ನು ಮಾತ್ರ ನಾವು ಸಂಪಾದಿಸಬೇಕು. ಇದನ್ನು ಬಿಟ್ಟು ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಅನೇಕ ಲೋಕದ ಚಿಂತೆಗಳಿಗೆ ನಾವು ಒಳಗಾಗ್ತಾ ಇದ್ದೇವೆ ಪ್ರಿಯರಾದ ಮಕ್ಕಳೇ. ಆದರೆ ಆತನ ಏನು ಹೇಳ್ತಾನೆ ಅಂದರೆ, ನಾವು ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕು, ನಾವು ಭಕ್ತಿಯಲ್ಲಿ ನೆಲೆಗೊಳ್ಳಬೇಕು, ನಾವು ನಂಬಿಕೆಯಲ್ಲಿ ನೆಲೆಗೊಳ್ಳಬೇಕು. ಪ್ರಿಯರಾದ ಮಕ್ಕಳೇ, ನಂಬಿಕೆ ನಿಮಿತ್ತವಾಗಿ ನಾವು ನೋಡಬೇಕಾದ್ರೆ ವಾಕ್ಯದಲ್ಲಿ ಏನು ಹೇಳ್ತದೆ ಅಂದರೆ, ನಂಬಿಕೆಯ ನಿಮಿತ್ತವಾಗಿಯೇ ಅಬ್ರಹಾಮನು ನನಗೆ ಸ್ನೇಹಿತನಾಗಿದ್ದಾನೆ ಅಂತ ಹೇಳಿದನು. ಪ್ರಿಯರಾದ ಮಕ್ಕಳೇ, ನಂಬಿಕೆ ಹಾಗೂ ಕ್ರಿಯೆ ನಮ್ಮ ಜೀವಿತದಲ್ಲಿ ನಂಬಿಕೆ ಮಾತ್ರ ಸಾಲದು, ಕ್ರಿಯೆನೂ ಬೇಕು ಅಂತ ಹೇಳ್ತದೆ. ಪ್ರಿಯರಾದ ಮಕ್ಕಳೇ, ಅದಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ಏನು ಬೇಕು ಅಂದರೆ ನಂಬಿಕೆ ಹಾಗೂ ಕ್ರಿಯೆ ನಮ್ಮ ಜೀವಿತದಲ್ಲಿ ಬೇಕು. ಪ್ರೀತಿ ವಿಷಯದಲ್ಲಿ ನಾವು ನೋಡಬೇಕಾದ್ರೆ ದೇವರು ನನಗೋಸ್ಕರ ನಿನಗೋಸ್ಕರ ಏನು ಮಾಡಿದೆ ಅಂದರೆ ಆ ಘೋರವಾದ ಶಿಲ್ಬೆ ಮೇಲೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದರೆ. ಪ್ರಿಯರಾದ ಮಕ್ಕಳೇ, ಅದೇ ರೀತಿಯಲ್ಲಿ ಅಂಥ ಒಂದು ಪ್ರೀತಿ ನಮ್ಮ ಜೀವಿತದಲ್ಲಿ ಯಾವಾಗಲೂ ಇರಬೇಕು ಪ್ರಿಯರಾದ ಮಕ್ಕಳೇ. ಆಮೇಲೆ ಭಕ್ತಿ ಅಂದರೆ ನಾವು ಯಾವ ರೀತಿಯಲ್ಲಿ ದೇವರನ್ನು ನಾವು ಆರಾಧಿಸ್ತಾ ಇದ್ದಲೇ ಇದೆ. ಇವತ್ತಿನ ದಿವಸ ನಾವು ದೇವರನ್ನು ಆರಾಧಿಸಬೇಕಾದ್ರೆ ಹೃದಯಪೂರ್ವಕವಾಗಿ ನಾವು ಆರಾಧಿಸಬೇಕು. ಯಾರಾದರೂ ನಮ್ಮನ್ನು ನೋಡ್ತಲಿದ್ದಾರೇನೋ, ಯಾರಾದರೂ ನಮ್ಮನ್ನು ನೋಡ್ತಾರೇನೋ, ಯಾರಾದರೂ ನಮ್ಮನ್ನು ಏನಾದರೂ ಅಂತಾರೇನೋ, ಈ ರೀತಿಯಾದ ಭಕ್ತಿ ನಮಗೆ ಬೇಕಾಗಿಲ್ಲ ಪ್ರಿಯರಾದ ಮಕ್ಕಳೇ. ನಾವು ದೇವರನ್ನು ಆರಾಧಿಸಬೇಕಾದ್ರೆ ನಾವು ಹೃದಯಪೂರ್ವಕವಾಗಿ ನಾವು ಆರಾಧನೆ ಮಾಡಬೇಕು. ದಾವೀದನು ಯಾವ ರೀತಿಯಲ್ಲಿ ಆರಾಧನೆ ಮಾಡಿದನು ಅಂದರೆ, ಆತನು ಆರಾಧನೆ ಮಾಡಬೇಕಾದ್ರೆ ಆತನಿಗೆ ಜ್ಞಾನನೇ ಇದ್ದಿಲ್ಲ ಅಂತ ಹೇಳ್ತದೆ. ಪ್ರಿಯರಾದ ಮಕ್ಕಳೇ, ಆತನ ಆರಾಧನೆ ಮಾಡುವಂಥ ಸಮಯದಲ್ಲಿ ಆತನ ಮೈ ಮೇಲಿರುವಂಥ ಪ್ರತಿಯೊಂದೊಂದು ಬಟ್ಟೆಗಳು ಯಾವುದೇ ಬಟ್ಟೆನೇ ಇರಲಿಲ್ಲ ಅಂತ ಹೇಳ್ತದೆ. ಪ್ರಿಯರಾದ ಅಂಥ ಒಂದು ಆರಾಧನೆ ನಾವು ಮಾಡಬೇಕು. ನಾವು ಯಾವುದಕ್ಕೋಸ್ಕರ ನಾವು ಹೋರಾಡಬೇಕು ಇವತ್ತಿನ ದಿನ ಅಂದರೆ ನೀತಿಗೋಸ್ಕರ ನಾವೇನು ಮಾಡಬೇಕು, ಇವತ್ತಿನ ದಿನ ಹೋರಾಡಬೇಕು. ಪ್ರಿಯರಾದ ಮಕ್ಕಳೇ, ನಿತ್ಯ ಜೀವವನ್ನು ಹಿಡಿದುಕೊಂಡು ನಾವೇನು ಮಾಡಬೇಕು ಅಂದರೆ ಅದಕ್ಕಾಗಿ ಮಾತ್ರ ದೇವರು ನನ್ನನ್ನು ನಿಮ್ಮನ್ನು ಇವತ್ತಿನ ದಿನ ಕರೆದಿದ್ದಾರೆ. ಅದಕ್ಕೆ ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇನ್.